ಪ್ರತಿಭಾ ವಿಲಾಸ ಪ್ರತಿಭಾ ವಿಲಾಸ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾ ವಿಲಾಸ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಮೈಸೂರಿನ ಸಿದ್ಧಾರ್ಥನಗರದಲ್ಲಿರುವ JSS ಪಬ್ಲಿಕ್ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿಯಾದ ಪುಟಾಣಿ ಜೀವಿತಾಶ್ರೀ ಹಾಗೂ ಇವರ ಯೋಗ ಶಿಕ್ಷಕರಾದ ಶ್ರೀಮತಿ ಶೈಲಜಾರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ನಮಸ್ತೆ. ಜೀವಿತ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದ ಸರ್, ನಮಸ್ಕಾರಗಳು. ಮೊದಲಿಗೆ ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಸರ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಿ. ನಮ್ಮ ನಾಡಿನ ಹಾಗೂ ರಾಜ್ಯದ ಗೌರವಕ್ಕೆ ಪಾತ್ರರಾಗಿದ್ದೀರಿ. ಹಾಗಾಗಿ ಮತ್ತೊಮ್ಮೆ ನಮ್ಮ ಕೇಳುಗರ ಪರವಾಗಿ ಹಾಗೂ ಎಲ್ಲ ನಮ್ಮ ನಾಡಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಭಾರತದ ಒಂದು ವೈಶಿಷ್ಟ್ಯತೆಯಲ್ಲಿ ಒಂದು ಅಂದರೆ ಅದು ಯೋಗ. ಇದು ಕೇವಲ ಭಾರತ ಅಷ್ಟೇ ಅಲ್ಲದೆ ವಿದೇಶದಲ್ಲೂ ಕೂಡ ತನ್ನ ಮಹತ್ವವನ್ನು ಅರ್ಥೈಸುವಲ್ಲಿ ಒಂದು ಯಶಸ್ವಿಯಾಗಿದೆ. ಅಂತಹ ಯೋಗವನ್ನು ಮೈಗೂಡಿಸ್ಕೊಂಡು ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಒಂದು ಪ್ರಥಮ ಬಹುಮಾನ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ಆಗುವಂಥದ್ದು. ಅದು ಒಂದು ರೀತಿಯ ತಪಸ್ಸು ಅಂತ ಭಾವಿಸಿದಾಗ ಮಾತ್ರ ಅವೆಲ್ಲ ಲಭಿಸ್ಲಿಕ್ಕೆ ಸಾಧ್ಯ. ರಾಜ್ಯ ರಾಷ್ಟ್ರದಲ್ಲಿ ನೂರಾರು ಸಾವಿರಾರು ಯೋಗ ಪಟುಗಳಿದ್ದಾರೆ, ಯೋಗಾಭ್ಯಾಸ ಮಾಡೋರಿದ್ದಾರೆ. ಅದರಲ್ಲಿ ತಾವು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಿ. ಹೇಗನ್ನಿಸ್ತಾ ಇದೆ ಜೀವಿತ? ಸರ್, ಹೆಮ್ಮೆ ಆಗ್ತಾ ಇದೆ ತುಂಬಾ. ಮೋರೋವರ್ ನಾನು ಸ್ಕೂಲ್, ರಾಜ್ಯ, ಡಿಸ್ಟ್ರಿಕ್ಟ್, ಇಂಡಿಯಾನು ರೆಪ್ರೆಸೆಂಟ್ ಮಾಡ್ತೀನಿ ಅಂದರೆ ಇಟ್ಸ್ ಅ ಬಿಗ್ ಡ್ರೀಮ್ ಫಾರ್ ಮೀ. ತುಂಬಾ ದೊಡ್ಡ ಕನಸಾಗಿತ್ತು ಚಿಕ್ಕವಳಿರ್ಬೇಕಾಗಿದ್ದು. ನಾನು ಲಾಸ್ಟ್ ಇಯರ್ ಅದು ನಿಜಾನೂ ಆಗಿದೆ. ಎಲ್ಲ ಥ್ಯಾಂಕ್ಸ್ ನನ್ನ ಸ್ಕೂಲ್ ಕೋಚ್, ಪೇರೆಂಟ್ಸ್, ಪ್ರಿನ್ಸಿಪಲ್ಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನೀಗ. ಸಂಸ್ಥೆ, ಮಹಾವಿದ್ಯಾಪೀಠ ಮತ್ತು ವೈಸ್ ಪ್ರಿನ್ಸಿಪಲ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ನೀವು ನಿಮ್ಮ ಶಿಕ್ಷಕರು, ಯೋಗ ಶಿಕ್ಷಕರು ಮತ್ತು ಶಾಲಾ ಶಿಕ್ಷಕರು ಮತ್ತು ನಿಮ್ಮ ಪೇರೆಂಟ್ಸು ಅಥವಾ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ. ಆದರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನೀವು ನಮ್ಮ ದೇಶದ ರೆಪ್ರೆಸೆಂಟ್ ಮಾಡಿದ್ದೀರಿ. ಹಾಗಾಗಿ ನಮ್ಮ ರೇಡಿಯೋ ಕೇಳುಗರ ಪರವಾಗಿ ನಿಮಗೆ ನಾವು ಕೃತಜ್ಞತೆಯನ್ನು ಹೇಳಬೇಕು. ದೇಶದ ಹೆಸರನ್ನು, ಕೀರ್ತಿಯನ್ನು ಹೆಚ್ಚಿಸಿದ್ದಕ್ಕಾಗಿ. ಇದು ಒಂದು ಯೋಗ ಬಹಳ ಪುರಾತನವಾದದ್ದು ಭಾರತದ್ದು. ಅಂತಹ ಯೋಗ ತಾವು ಮೈಗೂಡಿಸ್ಕೊಂಡಿದ್ದೀರಿ. ಇದು ಯಾವಾಗ ಆರಂಭ ಆಯಿತು ನಿಮ್ಮ ಬದುಕಿನಲ್ಲಿ? ಸರ್, ನಾನು ತುಂಬ ಚಿಕ್ಕವಳಿರ್ಬೇಕಾದ್ರೆ ನನ್ನ ದೊಡ್ಡಮ್ಮ ಯೋಗ ಕ್ಲಾಸಿಗೆ ಹೋಗ್ತಾ ಇದ್ರು. ಅವ್ರ ಜೊತೆನೇ ಹೋಗ್ತಾ ಇದ್ದೆ. ಲೈಕ್ 2 years ಅಲ್ಲೇ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ. ಜೊತೆಗೆ ನಾನು ಮಾಡ್ತಾ ಇದ್ದೆ ಸೂರ್ಯ ನಮಸ್ಕಾರಗಳೆಲ್ಲ. ಆಮೇಲೆ 1st ಸ್ಟ್ಯಾಂಡರ್ಡಿಗೆ ನಾರ್ಮಲ್ ಆಗಿ ಸ್ಕೂಲಲ್ಲಿ ಯೋಗ ಪ್ರಾಕ್ಟೀಸ್ ಶುರು ಆಗ್ತದಲ್ಲ, ಆಗ ಮಾಮ್ ಸಿಕ್ಕಿದ್ದು ನನಗೆ. ಆಗ ಅವರು ನನಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಡೈಲಿ. ಜೊತೆಗೆ ಒಂದು ಕಾಂಪಿಟೇಷನ್ಗೆ ಕರೆದಿದ್ರು ಒಂದು ಬಾರಿ. ಅವತ್ತು ಇನ್ಸ್ಪೈರ್ ಆಗಿದ್ದು. ಇಲ್ಲಿವರೆಗೂ ಕಂಟಿನ್ಯೂ ಮಾಡೋಕೆ ಅವರೇ ಕಾರಣ. ಅವರು ಸ್ಕೂಲು ಕೆಲವು ವರ್ಷಗಳು ನಿಂತೋಯ್ತು ಕೋವಿಡ್ ಆಗಿದ್ದರಿಂದ. ಆಗ ಅವರೊಬ್ರು ಟೀಚರ್ ಸಜೆಸ್ಟ್ ಮಾಡಿದ್ರು. ಅವ್ರ ಬಳಿ ಹೋಗ್ತಾ ಇದ್ದೆ ನಾನು ಯೋಗ ಕ್ಲಾಸಿಗೆ, ಪಶುಪತಿ ಸರ್ ಅಂತ. ಅವ್ರ ಬಳಿ ಇನ್ನೂ ಹೋಗ್ತಾ ಇದ್ದೀನಿ ನಾನು. ಅಂದರೆ ನಿಮ್ಮ ಶೈಲಜಾ ಮೇಡಮ್ ಅವರು ನಿಮ್ಮ ಶಾಲೆಯಲ್ಲಿ ಯೋಗವನ್ನು ಆರಂಭಿಸಿದಾಗ ಅದನ್ನು ಕಲಿತಾ ಇದ್ರಿ. ಶಾಲೆ ಯಾವಾಗ ಈ ಕೋವಿಡ್ ಸಂದರ್ಭದಲ್ಲಿ ಸ್ಥಗಿತ ಆಯಿತೋ ಆ ಸಂದರ್ಭದಲ್ಲೂ ಮತ್ತೊಬ್ಬರು ಗುರುಗಳನ್ನು ನಿಮಗೆ ಗುರುತಿಸಿ ಆ ಯೋಗವನ್ನು ಮುಂದುವರಿಸಲಿಕ್ಕೆ ಸಹಾಯ ಮಾಡಿದ್ರು ಅಂತ ತಾವು ಹೇಳ್ತಾ ಇದ್ದಾರೆ. ಇಲ್ಲ, ಭಾಳ ಸಂತೋಷ. ಯಾಕೆಂದರೆ ಅಂಥ ಗುರುಗಳು ನಮಗೆ ಸಿಗೋದೇ ನಮ್ಮ ಅದೃಷ್ಟ. ಯಾಕಂದರೆ ಎಲ್ಲರಿಗೂ ಅಂತಹ ಗುರುಗಳು ಸಿಗೋದಿಲ್ಲ. ತುಂಬ ಲಕ್ಕಿ ನಾನು ಈ ಥರ ಕೋಚ್ ಪಡೆದಿರೋದಕ್ಕೆ. ಯಾಕೆಂದರೆ ತಮ್ಮ ಕೆಲಸ ಆಯಿತು, ಶಾಲಾ ದಿನಗಳಲ್ಲಿ ಮಾತ್ರ ಮಕ್ಕಳ ಮೇಲೆ ಗಮನ ಇರುತ್ತೆ, ಶಾಲಾ ರಜಾ ದಿನಗಳಲ್ಲಿ ನಂದಲ್ಲ ಅನ್ನೋ ಭಾವನೆ ಕೆಲವರಿಗೆ ಇರುತ್ತೆ. ಆದರೆ ನಿಮ್ಮ ಗುರುಗಳಿಗೆ ಶಾಲೆ ಇರಲಿ ಇಲ್ಲದೇ ಇರಲಿ, ನನ್ನ ಶಿಷ್ಯೆ ಬೆಳಿಬೇಕು, ಅವಳಿಗೆ ನಿಲ್ಲಬಾರ್ದು, ಅದು ನಿರಂತರವಾಗಿ ಇರಬೇಕು ಅನ್ನೋ ಕಾರಣಕ್ಕೆ ತಮ್ಮ ಗುರುಗಳನ್ನು ಗುರುತಿಸಿ ಹೇಳ್ತಾರೆ. ಮೇಡಮ್,
ನಿಮ್ಮ ಶಿಷ್ಯೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಥಮ ಬಹುಮಾನವನ್ನು ತಗೊಂಡಿದ್ದಾರೆ. ನಿಮಗೇನು ಅನಿಸುತ್ತೆ? ಆ ಒಂದು ಕ್ಷಣ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಳನ್ನ ನಿಲ್ಲಿಸಬೇಕು ಅನ್ನೋದು ನನ್ನ ಬಹುದಿನದ ಕನಸಿತ್ತು. ಬಹುಶಃ ಅವಳು ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸಿಕ್ಕಿದ್ದು. ನಾವು ಬೆಳೆಯುವ ಚಿಗುರನ್ನ ಮೊಳಕೆಯಲ್ಲಿ ಕಾಣು ಅನ್ನೋದನ್ನ ನಾನು ಇವಳಲ್ಲಿ ಗುರುತಿಸ್ ಬಂದಿದೆ. ಅವತ್ತಿಗೆ ನಾನು ತುಂಬಾ ಸಲ ಹೇಳ್ತಾ ಇದ್ದೆ, ಇವಳನ್ನೇನಾದ್ರೂ ಒಂದು ಈ ಹಂತದಲ್ಲಿ ಇವಳನ್ನ ತಗೊಂಡು ಹೋಗ್ಬೇಕು, ಇವಳಿಗೆ ಹೆಚ್ಚಿನ ಒಂದು ಅಭ್ಯಾಸವನ್ನ ನಾನು ಕೊಡ್ತಾ ಬರಬೇಕು, ಮುಂದಕ್ಕೆ ಇವಳನ್ನ ಬೆಳೆಸ್ಬೇಕು. ಆ ಮಗು ಕೂಡ ಬಹಳಷ್ಟು ಹೆಚ್ಚಿನ ಆಸಕ್ತಿಯನ್ನ ನನಗೆ ಯೋಗದಲ್ಲೇ ತೋರಿಸ್ತಾ ಬಂದ್ಲು. ಆ ಒಂದು ರಜಾ ಆ 1ನೇ ತರಗತಿಯಲ್ಲಿ ಇದ್ದಂತ ಆಸಕ್ತಿ ಅವಳಿಗೆ 7ನೇ ತರಗತಿ ಬಂದ್ರು ಈಗಲೂ ಇದೆ. ನಾನು ಇವನ್ ರಾತ್ರಿ 10 ಗಂಟೆಲಿ ಒಂದು ಕಾಲ್ ಮಾಡಿ ನಾಳೆ ಬೆಳಿಗ್ಗೆ ಕಾಂಪಿಟೇಷನ್ ಹೋಗೋಣ ಬಾ ಅಂದ್ರು ಬೇಕಾದ್ರೆ ರೆಡಿಯಾಗಿ ಬರುವಂತ ಅವಳು. ಅವ್ರ ತಾಯಿ ಆದ್ರೂ ಅಷ್ಟೇ, ಅವಳಾದ್ರೂ ಅಷ್ಟೇ. ಅಷ್ಟು ಅವಳು ಯೋಗಕ್ಕೆ ಒಂದು ಹೆಚ್ಚಿನ ಆದ್ಯತೆಯನ್ನ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಕೊಟ್ಟಿದ್ಲು. ಅವಳು ತುಂಬಾ ಇಂಟ್ರೆಸ್ಟ್ ಇತ್ತು. ನಾವು ಅವಳು ಮಾಡೋ ಅಭ್ಯಾಸವನ್ನು ನೋಡಿದಾಗ ನನಗೆ ಇವಳಿಗೆ ಹೆಚ್ಚಿನ ಒಂದು ತರಬೇತಿಯನ್ನ ನೀಡಿದ್ರೆ ಇವಳು ಮುಂದೊಂದು ದಿನ ನಮ್ಮ ರಾಜ್ಯದ ರಾಷ್ಟ್ರದ ಒಂದು ಹೆಚ್ಚಿನ ಒಂದು ಆಸ್ತಿ ಇವಳು ಆಗ್ಬಹುದು ಅನ್ನೋದು ನನ್ಗೊಂದು ಕನಸಿತ್ತು. ಅವತ್ತಿಂದ ಅಭ್ಯಾಸ ಕೊಡ್ತಾ ಬಂದ್ವಿ. ರಜಾ ಬಂತು, ಆಮೇಲೆ ಕೋವಿಡ್ ಬಂತು, ಅಲ್ಲೂ ನಂಗೆ ನಿಲ್ಸಕ್ ಮನ್ಸಿಲ್ಲ. ನನ್ನ ಆತ್ಮೀಯ ಸ್ನೇಹಿತರು ಪಶುಪತಿ ಅಂತೇಳಿ ಇವ್ರ ಮನೆಗೆ ಬಹಳ ಹತ್ರದಲ್ಲಿದ್ರು. ಆಗ ನಾವು ಅವರನ್ನ ಮಾತಾಡಿಸಿ ಅವ್ರ ಹತ್ರ ಇವ್ರಿಗೆ ಇವಳನ್ನ ಕಳಿಸಿ ಅಲ್ಲಿನ ಒಂದು ಹೆಚ್ಚಿನ ಒಂದು ವಿದ್ಯಾಭ್ಯಾಸನ ಪಡ್ಕೋತಾ ಬಂದ್ಲು. ಮತ್ತೆ ನಾವು ಆನ್ಲೈನ್ ಕ್ಲಾಸ್ ಮಾಡ್ತಾ ಬಂದ್ವಿ. ಆನ್ಲೈನಲ್ಲೂ ಒಂದಷ್ಟು ನಾವು ಕಲಿಸ್ತಾ ಬಂದ್ವಿ. ಅದು ಒಂದಷ್ಟು ಉಪಯೋಗಕ್ಕೆ ಬಂತು ಮಕ್ಕಳಿಗೆ. ನಾವು ನಿಲ್ಲಿಸ್ಲಿಲ್ಲ ಆನ್ಲೈನ್ ಕ್ಲಾಸ್. ಆಗ ಸ್ಕೂಲ್ ಕಡೆಯಿಂದ ಆನ್ಲೈನ್ ಕ್ಲಾಸ್ ಮಾಡ್ಕೊಂಡು ಬಂದು ಅಲ್ಲೂ ಒಂಚೂರು ಉಪಯೋಗಕ್ಕೆ ಬಂತು. ಏನೇ ಡೌಟ್ ಇದ್ರು ಕೇಳೋಳು. ಹಾಗಾಗಿ ಮನೆಗೆ ಬರೋಕ್ಕೂ ರೆಡಿ ಇದ್ಲು. ಈ ರೀತಿ ಒಂದು ಬೆಳೆಸ್ತಾ ಬಂದ್ವಿ ಅವಳನ್ನ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಳನ್ನ ನಿಲ್ಲಿಸ್ಬೇಕು ಅಂತ. ಈಗ 2-3 ವರ್ಷದ ಹಿಂದೆನೆ ನಾವು ಇವಳನ್ನ ತಗೊಂಡೋಗ್ಬೇಕು ಅನ್ನೋ ಅನಿವಾರ್ಯ ಕಾರಣ ಆರೋಗ್ಯ ಸಮಸ್ಯೆಯಿಂದಾಗಿ ಅವಳನ್ನ ನಾವು ಉಳಿಸ್ಬೇಕಾಯ್ತು. ಹಾಗಾಗಿ ಈಗ 2 ವರ್ಷಕ್ಕೆ ಹಿಂದೆನೆ ಅವಳು ಹೋಗ್ಬೇಕಾಗಿತ್ತು ಇಂಟರ್ನ್ಯಾಷನಲ್ಗೆ. ಆಗ ನಿಲ್ಸಿ ಮತ್ತೆ ನಾವು ಈ ಒಂದು ಬಾರಿ 24-25 ಸಾಲಿನಲ್ಲಿ ಅವಳನ್ನ ಕರ್ಕೊಂಡು ಹೋಗಕ್ಕೆ ಸಾಧ್ಯತೆ ಆಯ್ತು. ಆ ಒಂದು ಕನಸು ನನಗೆ ತುಂಬಾ ಖುಷಿ ತಂದ್ಕೊಟ್ಟಿದೆ. ನಾನು ಇಂಟರ್ನ್ಯಾಷನಲ್ ನಿಂತಾಗ ಯಾವ ಖುಷಿ ನನಗೆ ಸಂಭ್ರಮಿಸಿತ್ತು, ಅದಕ್ಕಿಂತ 100 ಪಟ್ಟು ಸಂಭ್ರಮ ನನಗೆ ಇವಳನ್ನ ನೋಡಿದಾಗ ಆಯ್ತು. ಅವತ್ತು ಒಬ್ಬ ಶಿಕ್ಷಕರಿಗೆ, ಒಬ್ಬ ಪೋಷಕರಿಗೆ ತಮ್ಮ ಸಾಧನೆಗಿಂತ ಮಕ್ಕಳ ಸಾಧನೆ ಅಥವಾ ವಿದ್ಯಾರ್ಥಿಗಳ ಸಾಧನೆನೇ ಹೆಚ್ಚು ಖುಷಿ ಕೊಡುವಂಥದ್ದು. ಯಾವ ವಿದ್ಯಾರ್ಥಿಗಳು ನನ್ನನ್ನು ಮೀರಿ ಬೆಳಿತಾರೋ ಅದು ದೊಡ್ಡ ಖುಷಿಯನ್ನು ಕೊಡುತ್ತೆ. ಆ ಒಂದು ಕನಸೇ ನನಗಿತ್ತು, ಇವಳನ್ನ ನೆಲೆಸಬೇಕಾಗಿತ್ತು ಅಂತೇಳಿ. ಆ ಸಂತೋಷ ನನಗೆ 100 ಮಡಿಯಾಗಿದೆ ಸರ್ ಇವತ್ತು. ಬಹಳ ಸಂತೋಷ ಮೇಡಮ್. ಇವರಂಥ ವಿದ್ಯಾರ್ಥಿಗಳು ತಮಗೆ ಸಿಗಲಿ, ಹಾಗೆಯೇ ನಿಮ್ಮಂಥ ಶಿಕ್ಷಕರು ಎಲ್ಲ ಮಕ್ಕಳಿಗೂ ಸಿಗಲಿ ಅಂತ ನಾನು ಆಶಿಸ್ತೀನಿ. ಜೀವಿತಾ, ತಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೇಪಾಳದಲ್ಲಿ ನಡೆದಿತ್ತಾ ಇದು? ನೇಪಾಳದಲ್ಲಿ ಈ ಸ್ಪರ್ಧೆಗೆ ಭಾಗವಹಿಸ್ತೀರಿ. ಹೇಗಿತ್ತು ಈ ಸ್ಪರ್ಧೆ? ಎಷ್ಟು ಜನ ಭಾಗವಹಿಸಿದ್ರು? ಯಾವ ಹಂತಗಳು ಅಥವಾ ಎಷ್ಟು ಲೆವೆಲಲ್ಲಿ ಇತ್ತು ಇದು ಅಂತ? ಸರ್ 3 ಲೆವೆಲ್ಸಲ್ಲಿ ಇತ್ತು ಇದು. ಅಲ್ಲಿ ಒಂದು ರಿಸ್ಟ್ರಿಕ್ಷನ್ ಇತ್ತು. ಯಾರೇ ಇಂಟರ್ನ್ಯಾಷನಲ್ ಅಟೆಂಡ್ ಮಾಡಬೇಕು ಅಂದರೂ ನ್ಯಾಷನಲ್ ಅಟೆಂಡ್ ಮಾಡಿರಬೇಕು ಆಲ್ರೆಡಿ. ಅಲ್ಲಿ ಆಲ್ಮೋಸ್ಟ್ ಲೈಕ್ ಹೌದು, ಅಂಡರ್ 14 ಆಲ್ಮೋಸ್ಟ್ 30 to 40 ಮೆಂಬರ್ಸ್ ಬಂದಿದ್ರು. ಈಚ್ ಲೆವೆಲ್ ಅಲ್ಲಿ ಅವ್ರೇನ್ ಆಸನ ಕೊಟ್ಟಿರ್ತಾರೆ ಪಾಯಿಂಟ್ಸ್ ಮೇಲೆ ಹೋಗ್ತಾ ಇತ್ತು. ನಮ್ ಫೇಸ್ ಎಕ್ಸ್ಪ್ರೆಷನ್ ಇಂದ ಹಿಡಿದು ಬ್ರೀತಿಂಗ್ ಸ್ಕಿಲ್ಸ್ ವರೆಗೂ ಎಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ. ಆ ಪಾಯಿಂಟ್ಸ್ ಯಾರಿಗೆ ಕಮ್ಮಿ ಇರ್ತಾ ಇತ್ತು ಅವ್ರು ಈಚ್ ಲೆವೆಲ್ ಡಿಡಕ್ಟ್ ಆಗ್ತಾ ಇದ್ರು, ಎಲಿಮಿನೇಟ್ ಆಗಿ ಹೋಗ್ತಾ ಇದ್ರು. ಅವರು ಎಷ್ಟು ಲೆವೆಲ್ ಅಲ್ಲಿ ಇತ್ತು ಅದು? 3 ಹಂತದಲ್ಲಿ ಹೇಳಿದಾಗೆ ಫಸ್ಟ್ ಟ್ರೆಡಿಷನಲ್ ಅವ್ರೇನು ಆಸನ ಕೊಡ್ತಾರೆ ಅದು ಮಾಡಬೇಕು. ಸೆಕೆಂಡ್ ಓನ್ ಚಾಯ್ಸ್, ನಾವೇನು ಮಾಡ್ತೇವೆ ಅದು. ಥರ್ಡ್ ABC ಪಾರ್ಟಲ್ಲಿ ಇರ್ತಾ ಇತ್ತು. ಅಲ್ಲಿ ಫಸ್ಟ್ 2 ಲೆವೆಲ್ಸಲ್ಲಿ ಏನು ಮಾಡಿರೋದಿಲ್ಲ ಅದನ್ನ ಥರ್ಡ್ ಲೆವೆಲಿಗೆ ಪಾರ್ಟಿಸಿಪೇಟ್ ಮಾಡಬೇಕು. ಫಸ್ಟ್ ಲೆವೆಲಲ್ಲಿ 40 ಇದ್ದವರು ಸೆಕೆಂಡ್ ಲೆವೆಲಿಗೆ 10-15 ಹೋಗ್ತಾರೆ. ನೆಕ್ಸ್ಟ್ ಲೆವೆಲಿಗೆ ಬರೀ 5 ಆಗ್ತಾರೆ. ಎಂಡಿಗೆ ಅವರಿಗೆ ಗ್ರೇಡ್ ಕೊಡ್ತಾ ಬರ್ತಾರೆ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್. ಅಂದ್ರೆ ಮೂರನೇ ಹಂತ ಹಾಗೂ ಅಂತಿಮ ಹಂತದಲ್ಲಿ ತಾವು 5 ಜನ ಉಳ್ಕೊಳ್ತೀರಿ. 5 ಜನರಲ್ಲಿ ತಾವು ಪ್ರಥಮ ಸ್ಥಾನವನ್ನು ಪಡ್ಕೊಳ್ತೀರಿ. ಸೊ ಅದು ಭಾರತವಾಗಿತ್ತು ಅಂತ ಬಹಳ ಖುಷಿಯಾಗುತ್ತೆ. ಆ ಭಾರತವನ್ನು ಪ್ರತಿನಿಧಿಸೋದಿದೆಯಲ್ಲ, ಅದು ಒಂಥರ ನಾವು ನನ್ನ ಕುಟುಂಬವನ್ನು ಪ್ರತಿನಿಧಿಸೋದು ಅಥವಾ ನನ್ನ ಗ್ರಾಮವನ್ನು ಪ್ರತಿನಿಧಿಸಿದ್ರು ಹೆಚ್ಚು ಅಂದರೆ ನನ್ನ ತಾಲೂಕನ್ನು ಪ್ರತಿನಿಧಿಸಿದ್ರೇ ಅಷ್ಟು ಖುಷಿ ಕೊಡುತ್ತೆ. ಇನ್ನು ಜಿಲ್ಲಾ, ರಾಜ್ಯ, ರಾಷ್ಟ್ರನೇ ಒಂದು ಪ್ರತಿನಿಧಿಸ್ತೀವಿ ಅಂದಾಗ ಅದೊಂಥರ ಭಾಳ ಹೆಮ್ಮೆ. ಭಾರತದ ಫ್ಲಾಗ್ ಹಿಡ್ಕೊಂಡು ಹೊದ್ಕೊಳ್ಳೋದು ಮೂಮೆಂಟ್ ತುಂಬಾನೇ ಖುಷಿ ಕೊಡುತ್ತೆ. ಬಹಳ ಭಾವುಕ ಆಗಿರುತ್ತೆ ಅಲ್ವಾ ಅದು.
ಬಹುಶಃ ಒಂದು ಜೀವಮಾನದ ಒಂದು ಸಾಧನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಸರಿ ಇಲ್ಲ ಸರಿ, ಇದು ಇನ್ನ ಚಿಕ್ಕ ಸಾಧನೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ. ಅಲ್ಲ, ಇನ್ನ ನಮ್ಮ ಹಂತಕ್ಕೆ ನಾವು ಭಾರತವನ್ನು ಪ್ರತಿನಿಧಿಸಿ ಮಾಡ್ತೀವಿ ಅಂದ್ರೆ ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಈ ಒಂದು ನಮಗೂ ಸಾಧ್ಯ ಇಲ್ಲ ಅಲ್ಲ. ನಾವೇನೋ ಮೈಸೂರಲ್ಲಿ ಕೂತ್ಕೊಂಡು ಮಾತನಾಡ್ತಿದ್ದೀವಿ, ನೀವು ನೇಪಾಳಕ್ಕೆ ಹೋಗಿ ಅಥವಾ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗಿ ಮಾತಾಡ್ತೀರಿ, ಅದರಲ್ಲೂ 7th ಸ್ಟ್ಯಾಂಡರ್ಡಲ್ಲೇ ಹೋಗ್ತೀರಿ ಅಂದರೆ ಬಹುಶಃ ನಿಮ್ಗೆ ಇನ್ನೂ ಎಂಥ ಭವಿಷ್ಯ ಇದೆ ಅಲ್ವಾ. SSLC PUC ಡಿಗ್ರಿಯ ಮಟ್ಟದಲ್ಲಿ ಬಹುಶಃ ಇನ್ನು ಒಲಿಂಪಿಕ್ ಹೆಂಗಿದ್ರು ಕೇಳ್ತಾ ಇದ್ದೇವೆ, ಮೋಸ್ಟ್ಲಿ ಒಲಿಂಪಿಕ್ ಹೋಗೋ ಸಾಧ್ಯತೆಗಳು ಇರುತ್ತೆ ಅಂತ. ಸರಿ ಇದೆ ಸರ್, ಆಸೆ ಅದು ಜಾಯಿನ್ ಆಗಲಿ ಅಂತ ಕಾಯ್ತಾ ಇದ್ದೇವೆ ನಾವು. ಖಂಡಿತ ಅದು ಕೂಡ ನೆರವೇರಿಸುತ್ತೆ. ಇದೇ ರೀತಿ ನಿಮ್ಮ ಶ್ರದ್ಧೆಯ ಭಾವ ಇದ್ದರೆ ಖಂಡಿತವಾಗಲೂ ಅದು ಅಸಾಧ್ಯ ಏನಿಲ್ಲ, ಸಾಧ್ಯ ಖಂಡಿತ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ. ಒಂದು ಸ್ಪರ್ಧೆಯ ದೃಷ್ಟಿಯಲ್ಲಿ ನೋಡಿದಾಗ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದ್ವಿ, ಪ್ರಥಮ ಸ್ಥಾನ ಪಡ್ಕೊಂಡಿದ್ವಿ, ಅದು ಬಹಳ ಮುಖ್ಯ, ಬಹಳ ಖುಷಿ. ಅದನ್ನು ಹೊರತುಪಡಿಸಿದರೆ ಯೋಗ ನಮ್ಮ ಜೀವನಕ್ಕೆ ಹೇಗೆ ಸಹಾಯ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ? ಸರ್, ಅದು ಮೆಡಿಟೇಷನ್, ಯೋಗದಲ್ಲಿ ಅದು ತುಂಬ ಅತಿ ದೊಡ್ಡ ಪಾರ್ಟ್. ಅದು ಮೆಡಿಟೇಷನ್ ಕ್ರಿಯೆಗಳೆಲ್ಲ ಇದೆ, ಅದು ತುಂಬ ಹೆಲ್ಪ್ ಮಾಡುತ್ತೆ ಕಾನ್ಸಂಟ್ರೇಷನ್ ಹೆಚ್ಚಿಸ್ಕೊಳ್ಳೋಕ್ಕೆ. ಈಗ ಮೇಜರ್ ಆಗಿ ಡಿಸ್ಟ್ರಾಕ್ಷನ್ ತುಂಬ ಜಾಸ್ತಿ ಆಗಿದೆ. ಮೊಬೈಲ್ ಸ್ಕ್ರೀನ್ಗಳು ಮಕ್ಕಳಿಗೆ ಇನ್ನು ಹೆಚ್ಚಾಗ್ತಾನೆ ಬರ್ತಾ ಇದೆ. ಪ್ರೊಡಕ್ಟಿವ್ಗಿಂತ ಜಾಸ್ತಿ ವೇಸ್ಟ್ ಮಾಡೋದೇ ಜಾಸ್ತಿ ಆಗಿದೆ ಟೈಮ್ನ. ಈಗ ದಿನ ರೋಟೀನ್ ನಾವು ಮೇಂಟೈನ್ ಮಾಡಬೇಕು ಅಂದರೆ ಯೋಗ ಬೇಕೇ ಬೇಕು. ಮಾರ್ನಿಂಗ್ ಈಗ ಒಂದು ಬಾರಿ ಯೋಗ ಮಾಡಿದರೆ ಮತ್ತೆ ಆಲಸ್ಯ ಬರೋದೇ ಇಲ್ಲ. ಯೋಗ ನಮ್ಮ ರೋಟೀನ್, ಫಿಸಿಕ್, ಮೆಂಟಲಿ ಎಲ್ಲ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಕಾನ್ಸಂಟ್ರೇಷನ್ ತುಂಬ ಮಾನಸಿಕ ಸಾಮಾಜಿಕ ಮೂರನ್ನೂ ಬಹಳ ಕ್ರೋಢೀಕರಿಸುತ್ತೆ, ಏಕಾಗ್ರತೆಯನ್ನು ಕಳಿಸುತ್ತೆ, ಕೇಂದ್ರೀಕರಿಸುತ್ತೆ ಅಂತ ಅಲ್ಲ. ಖಂಡಿತ ತಾವು ಹೇಳಿದ್ದು ಈಗ ಹೇಳಿದ್ರಲ್ಲ ಒಂದು ಮಾತನ್ನು, ಇವತ್ತಿನ ಡಿಸ್ಟ್ರಾಕ್ಷನ್ಸ್ ಲೈಫಲ್ಲಿ ಎಲ್ಲವನ್ನು ವಿಚಲಿತ ಮಾಡುತ್ತೆ. ಈ ಮೊಬೈಲ್ ಸ್ಕ್ರೀನ್ ಬಂದ ಮೇಲೆ ತಾವು ಹೇಳಿದಾಗೇನೆ ಒಂದು ಏಕಾಗ್ರತೆ ಇರೋದೇ ಇಲ್ಲ, ಬಹಳ ಕಷ್ಟ. ಸೊ ಅಂಥ ಸಂದರ್ಭದಲ್ಲಿ ಒಂದು ಮನುಷ್ಯನನ್ನು ಒಂದು ಏಕಾಗ್ರತೆಯಿಂದ ಇರಿಸುತ್ತೆ ಅಥವಾ ಶಾಂತವಾಗಿ ಬೆಳೆಸುತ್ತೆ ಅಂತ ಇದ್ರೆ ಬಹುಶಃ ಅದು ಯೋಗ ಒಂದೇ ಇರ್ಬೋದೇನೆ. ಯೋಗ ಒಂದೇ ಅಂತ ಅನಿಸುತ್ತೆ. ಮೇಡಮ್, ನಮ್ಮ ಜೀವಿತ ಹೇಳ್ದಂಗೆ ಏಕಾಗ್ರತೆಗೆ ಇದು ಹೆಚ್ಚು ಹೊತ್ತು ಕೊಡುತ್ತೆ, ಸಹಾಯ ಮಾಡುತ್ತೆ ಅಂತ. ಸೊ ಇವತ್ತಿನ ಬದುಕಿನಲ್ಲಿ, ಜಂಜಾಟದ ಬದುಕಿನಲ್ಲಿ, ಈ ಟ್ರಾಫಿಕ್ ಗೊಂದಲದ ಬದುಕಿನಲ್ಲಿ ಯೋಗ ಎಷ್ಟು ಮುಖ್ಯ ಒಬ್ಬ ವ್ಯಕ್ತಿಗೆ ಅಂತ? ಸರ್, ನಮ್ಗೆಲ್ರಿಗೂ ತಿಳಿದಿರಂಗೆ ಪೂರ್ವದಲ್ಲಿ ಅಥವಾ ಹಿಂದೆ, ಈಗ ಒಂದು 30 ವರ್ಷಕ್ಕಿಂದೆ ಎಲ್ಲ ಇಷ್ಟೊಂದು ಪೊಲ್ಯೂಷನ್ಸ್ ಇರಲಿಲ್ಲ ನಮ್ಗೆ. ಅವಾಗ ಎಲ್ಲರೂ ಕೂಡ ಆರಾಮಾಗಿರ್ತಾ ಇದ್ವಿ, ಬೆಳೆದಿದ್ದು ಗೊಬ್ಬರ ಹಾಕಿದ್ದು ಊಟಗಳು ತಿಂತಾ ಇದ್ವಿ, ಆರೋಗ್ಯ ಚೆನ್ನಾಗಿತ್ತು. ನಮ್ಮ ಹಿರಿಯರು, ನಮ್ಮ ತಂದೆ, ನಮ್ಮ ತಾಯಿ ಅಥವಾ ನಮ್ಮ ಅಜ್ಜ ಅಜ್ಜಿ ಎಲ್ಲ 90 ವರ್ಷ, 80 ವರ್ಷ, 100 ವರ್ಷ ಬದುಕ್ತಾ ಇದ್ರು. ಅವ್ರಿಗೆ ಯಾವುದೇ ಇಲ್ಲ, ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ಅಲ್ಲೇ ಅವ್ರಿಗೊಂದು ಯೋಗವನ್ನ ನಮ್ಮ ನಾವು ಯೋಗ ಅಂತ ಈಗ ಏನ್ ಹೇಳ್ತೀವಿ ಅದು ಆ ಕಾಲದಿಂದನೂ ಇತ್ತು ಬದುಕಿನಲ್ಲಿ, ಅವ್ರು ಅಳವಡಿಸ್ಕೊಂಡಿದ್ರು. ಆದ್ರೆ ಇವತ್ತೇನಾಗ್ತಾ ಇದೆ, ಅದನ್ನ ನಾವು ಯೋಗ ಅನ್ನೋ ಹೆಸರಿನಲ್ಲಿ ನಾವು ಬೆಳೆಸ್ತಾ ಬರ್ತಾ ಇದೀವಿ. ಇವತ್ತು ಎಷ್ಟು ಮಟ್ಟಿಗೆ ಹೆಚ್ಚುತ್ತಾ ಇರೋ ಜನಸಂಖ್ಯೆ ಇವತ್ತು ಎಲ್ಲದರ ಮೇಲೆ ಪರಿಣಾಮ ಬೀರ್ತಾ ಇದೆ. ವಿದ್ಯಾರ್ಥಿ ಒಂದೇ ಅಲ್ಲ, ಪ್ರತಿಯೊಂದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ. ಆ ಮಗು ಇವತ್ತೊಂದು ಬೆಳೆಯುತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ಅಲರ್ಜಿ 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 ಅಲರ್ಜಿ. ಒಂದು ಊಟ ನೋಡು, ಒಂದು ಬಟ್ಟೆ ನೋಡು, ಒಂದು ಥಿಂಗ್ಸ್ ತಗೊಳ್ಳಿ, ಏನು ತಗೊಳ್ಳಿ, ಒಂದು ಮುಟ್ಲೆ, ಪ್ರತಿಯೊಂದು ಇದು ಅಲರ್ಜಿ ಆಗುತ್ತೆ, ಇದು ಅಲರ್ಜಿ ಆಗುತ್ತೆ, ಇದು ಅಲರ್ಜಿ ಆಗುತ್ತೆ. ಈ ಅಲರ್ಜಿ ಅನ್ನೋ ಒಂದು ಪದವನ್ನು ನಾವು ಹೆಚ್ಚು ಒತ್ತು ಕೇಳ್ತಾ ಇರ್ತೀವಿ. ಇಕ್ಕೊಳ್ಳೋ ಬಟ್ಟೆಯಿಂದ ಹಿಡಿದು, ಮಾಡೋ ಊಟದಿಂದ ಹಿಡಿದು, ತಗೊಳ್ಳೋ ಮೆಡಿಷನ್ಸಿಂದ ಹಿಡಿದು ಪ್ರತಿಯೊಂದು ಅಲರ್ಜಿ ಅನ್ನೋ ಒಂದು ಪದ ನಮ್ಮನ್ನು ಕಾಡ್ಸುತ್ತೆ ಇವತ್ತು. ಆದರೆ ಇದು ಯಾವುದು ನಾವು ಹಿಂದೆ ನೋಡ್ತಾ ಇರಲಿಲ್ಲ. ಅದೆಲ್ಲವೂ ನಮಗೆ ಫುಡ್ನಿಂದ ಸರಿ ಹೋಗ್ತಾ ಇತ್ತು. ಇವತ್ತು ಆ ಆಹಾರ ಪದ್ಧತಿ ನಮ್ಮಲ್ಲಿಲ್ಲ. ಇವತ್ತು ನಾವು ಎಲ್ಲ ಫರ್ಟಿಲೈಸರ್ಸನ್ನು ಪ್ರಯೋಗಿಸಿ ಹೆಚ್ಚು ಬೆಳೀತಾ ಇರೋ ಆಹಾರ ನಾವು ಸೇವಿಸ್ತಾ ಇದ್ದೀವಿ. ಆಕರ್ಷಣೆ ಇವತ್ತು ಹೆಚ್ಚಾಗ್ತಾ ಇದೆ. ನಮಗೆ ಸಿಗ್ತಾ ಇರುವಂಥ ಒಂದು ಫುಡ್ ಏನಾಗಿದೆ ಅಂದರೆ, ಇವತ್ತು ಬೀದಿಯಲ್ಲಿ ನಾವು ಏನು ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ರಸ್ತೆ ಬದಿಗಳಲ್ಲಿ, ಆ ಒಂದು ಫುಡ್ಡಿಗೆ ಹೆಚ್ಚು ಮಾರು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಕೆಮಿಕಲ್ ಯುಕ್ತವಾಗಿ ಎಷ್ಟೇ ನಾವು ಕಾನೂನಾತ್ಮಕವಾಗಿ ಅದನ್ನು ಸರಿಪಡಿಸೋಕೆ ನೋಡಿದ್ರು ಅದು ದಿನೇ ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾನೆ ಇದೆ. ನಾವು ನೋಡ್ತಾ ಹೋದಂಗೆ ನಮ್ಮ ಆರೋಗ್ಯನ ಸರಿಪಡಿಸ್ಕೊಂಡು ಒಂದು ಮಗು ಸರ್ವಾಂಗೀಣವಾಗಿ ಬೆಳವಣಿಗೆ ಆಗಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯನ್ನು ನಾವು ರೂಪಿಸ್ತೀವಿ ಅಂತಂದರೆ ಫೌಂಡೇಶನ್ ನಮ್ಗೆ ಇಂಪಾರ್ಟೆಂಟ್. ಮನೆಗೆ ಹೆಂಗೆ ನಾವು ಫೌಂಡೇಶನ್ ಗಟ್ಟಿಯಾಗಿ ಹಾಕ್ತೀವಿ, ಒಂದು 5 ಕೋರ್ಸು 6 ಕೋರ್ಸು ಅಂತ ಹೆಂಗೆ ಅಂದ್ಕೊಳ್ತೀವೋ, ಪಿಲ್ಲರ್ ಕಟ್ತೀವೋ, ಆ ಪಿಲ್ಲರ್ ಮನುಷ್ಯನ ನಮಗೆ ಬೇಕಾಗುತ್ತೆ.
ಆ ಫೌಂಡೇಶನ್ ಯೋಗ ಅಂತ ಯೋಗನೇ ನಮಗೆ ಸರ್. ಆ ಯೋಗನ ನಾವು ಅಷ್ಟಾಯೋಗದ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಹೀಗೆ 8 ಮೆಟ್ಟಿಲುಗಳನ್ನ ನಾವು ತಗೊಂಡು ಯೋಗವನ್ನು ಅಭ್ಯಾಸ ಮಾಡ್ಸಕ್ ನೋಡ್ತೀವಿ. 8 ಮೆಟ್ಟಿಲು ಕೇವಲ 1-2 ದಿನಗಳಲ್ಲಿ ಅಭ್ಯಾಸ ಮಾಡುವಂಥದ್ದಲ್ಲ ಸರ್. ಕೇವಲ ಹುಟ್ಟಿದಾಗಿನಿಂದ ನಾವು ಹೇಗೆ 1ನೇ ತರಗತಿ ಮಗು ಬರುತ್ತೋ ಅಲ್ಲಿಂದ ನಾವು ಯಮ ನಿಯಮನ ಶುರು ಮಾಡ್ತೀವಿ. ಮಕ್ಕಳಲ್ಲಿ ಒಂದು ಶಿಸ್ತು ಅನ್ನೋದನ್ನ ಕಲಿಸ್ತಾ ಬರ್ತೀವಿ. ಈ ಯೋಗ ಅನ್ನೋದು ಒನ್ ಟೈಮ್ ಟಾಸ್ಕ್ ಅಲ್ಲ ಇದು. ಈಗ ಹೆಂಗೆ ದಿನನಿತ್ಯ ಬೆಳಿಗ್ಗೆ ಊಟ ಸೇವನೆ ಮಾಡ್ತೀವೋ, ಊಟ ನೀರು ಹೇಗೆ ಮಾಡ್ತೀವೋ, ಪ್ರತಿದಿನ ಯೋಗ. ನಾವು ಪ್ರತಿಯೊಂದರಲ್ಲೂ ಯೋಗ, ನಮ್ಗೆ ಏನೇ ಒಂದು ಕಾರ್ಯ ನಾವು ಮಾಡ್ತೀವಿ ಅದರಲ್ಲಿ ಕಂಪ್ಯೂಟರ್ ಲಿಟ್ರೇಚರ್ ಯೋಗ ಅಂತಾನೆ ನಾನು ಗಮನಿಸ್ತೀನಿ ಸರ್. ನಾನು ಈಗ ಮಗುಗೆ ಹೇಳ್ತಾ ಹೋಗ್ತೀನಿ, ಏನೋ ಒಂದು ಬರೀತಾ ಇರತ್ತೆ, ಏನೋ ಒಂದು ಓದ್ತಾ ಇರತ್ತೆ, ಮರ್ತೋಯ್ತು ಅನ್ನತ್ತೆ, 2 ನಿಮಿಷ ಮೆಡಿಟೇಷನ್ ಮಾಡಿ ಕೂರಿಸ್ತೀನಿ. ನೀನು ಬರ್ದಿದ್ದು ಒಂದ್ಸಲ ನೋಡು, ಒಂದ್ಸಲ ಓದು, ಒಂದ್ಸಲ ನೋಡಿಸ್ ನೆನ್ಪು ಮಾಡ್ಕೋ, ಪಟ್ಟಂತ ನೆನಪಾಗುತ್ತಮ್ಮ, ರಿಮೆಂಬರ್, ನಂಗೆ ನೆನಪಾಯ್ತು ಬರೀ ತುಂಬ. ಈವನ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಮಗುವಿಂದ ಅದನ್ನು ಗಮನಿಸ್ತಾ ಬರ್ತೀನಿ. ಎಕ್ಸಾಮ್ ಹಾಲಲ್ಲಿ ಎಲ್ಲೋ ಟೆನ್ಷನ್ ಮಾಡ್ಕೊಳ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಮಗು. ಈ ಯೋಗ ಈ ಸುಪ್ತ ಮನಸ್ಸನ್ನ ಎಚ್ಚರಗೊಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಸುಪ್ತ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಯಾವಾಗ ನಾವು ನಮ್ಮಲ್ಲೇ ಇದೆ ಸರಿ ತಪ್ಪು ಎರಡೂ ನಮಗೆ ಗೊತ್ತಾಗುತ್ತೆ ಸರ್. ಹೊರ ಮನಸ್ಸು ಒಳ ಮನಸ್ಸು ನಮ್ಗೆಲ್ರಿಗೂ ಗೊತ್ತಿರೋದೆ. ನಾವು ಹೆಚ್ಚು ಹೊರ ಮನಸ್ಸಿನ ಮಾತು ಕೇಳ್ತೀವಿ ಅನ್ನೋದು ನಮಗೆ ಗೊತ್ತು. ಆದ್ರೆ ಅದನ್ನ ಕಂಟ್ರೋಲ್ ಮಾಡಿ ನಾವು ತಗೊಂಡೋಗೋದಿದೆಯಲ್ಲ, ಅದನ್ನ ಯೋಗ ಅಂತ ಕರೆಯಕ್ಕೆ. ಯಾರೋ ಸ್ವಾಮೀಜಿ ಜೊತೆ ಮಾತನಾಡುವಾಗ ಅದನ್ನ ಹೇಳ್ತಾ ಇದ್ರು, ಒಂದು 10 ಭಾಗ ಇರ್ಬೋದು ನಮ್ಮ ಹೊರ ಮನಸ್ಸು, ಅದನ್ನೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ನಾವು. ಇನ್ನು ಒಳ ಮನಸ್ಸು 90 ಭಾಗ ಟಚ್ ಮಾಡಕ್ಕೆ ಹೋಗ್ತಿಲ್ಲ ನಾವು. ಅದ್ರ ಮಾತು ಕೇಳೋದಿಲ್ಲ, ಅದಕ್ಕೆ ನಾವು ಟ್ರೈನ್ ಮಾಡಲ್ಲ. ಅದಕ್ಕೆ ನಾವು ಟ್ರೈನ್ ಮಾಡ್ಬಿಟ್ರೆ ಬಹುಶಃ ನಾವು ಎಲ್ಲೋ ರೀಚ್ ಆಗ್ಬಿಡ್ತೀವಿ ಅಂತ. ಸೊ ಎಲ್ಲವೂ ನಮಗೆ ಗೊತ್ತಿದೆ ಸರ್. ನಮಗೆ ಗೊತ್ತಿರೋ ನಾವೇನ್ ಮಾಡ್ತೀವಿ, ಅದನ್ನ ಪಾಲಿಶ್ ಮಾಡಕ್ ಹೋಗಲ್ಲ, ಮುಟ್ಟಕ್ಕೂ ಹೋಗಲ್ಲ ನಾವು. ಅದನ್ನ ಹೆಚ್ಚು ಹೊರ ಮನಸ್ಸಿನ ಮಾತಕ್ಕೆ ಅಟ್ರಾಕ್ಷನ್ ಜಾಸ್ತಿ, ನಮ್ಗಲ್ಲಿ ಖುಷಿ ಜಾಸ್ತಿ ಸಿಗುತ್ತೆ. ನಾವ್ ಏನನ್ನ ಅನುಭವಿಸ್ಬೇಕು ಅನ್ಸಿ ಅದೆಲ್ಲವೂ ನಮಗೆ ಹೊರ ಮನಸ್ಸು ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಬಾ ಎದ್ದೇಳು, 4 ಗಂಟೆಗೆ ಓದು, ಯೋಗಾಭ್ಯಾಸ ಮಾಡು, ಆರೋಗ್ಯ ಮೊದಲು ಸುಧಾರಣೆ, ಆಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು. ಆ 4 ಗಂಟೆಗೆ ಹೇಳ್ಬೇಕು ಅನ್ನೋದು ಇದೆಯಲ್ಲ, ನನ್ನ ಹೊಳ ಮನಸ್ಸು ಬಳದ ಎಚ್ಚರಿಸುತ್ತೆ. ಆದ್ರೆ ಹೊಳ ಮನಸ್ಸು ಏನ್ ಮಾಡುತ್ತೆ, ನಡಿ ಹೊರ ಮನಸ್ಸು ನಡಿ, ಒಂದ್ ಸ್ವಲ್ಪ ಹೊತ್ತು ಮಲ್ಕೋ, ಆಮೇಲೆ ಎದ್ರಾಯ್ತು. ನಾವು ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದೀವಿ ಹೊರ ಮನಸ್ಸಿಗೆ. ಇವತ್ತು ಯೋಗದ ಮೂಲಕ ನಾವು ಒಳ ಮನಸ್ಸಿನ ಮಾತನ್ನ ಕೇಳೋದನ್ನ ಅಭ್ಯಾಸ ಮಾಡ್ತಾ ಬರಬೇಕು. ಒಂದು ಸಲ ನಾವು ಬಡದು ಎಚ್ಚರಿಸ್ಕೋಬೇಕು ನಮ್ಮ ಮನಸ್ಸನ್ನ. ನಾವು ಎಚ್ಚರಿಸ್ಕೊಂಡಾಗ ನಾವು ಒಂದು ಒಳ್ಳೆಯ ದಾರಿಯಲ್ಲಿ ನಡೆಯಕ್ಕೆ ನಮಗೆ ಯೋಗ ಸಾಧ್ಯತೆಯನ್ನು ಕೊಡುತ್ತೆ ಸರ್. ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ಬೋದು. ಹಠ, ದ್ವೇಷ, ನಾವೆಲ್ಲಾನು ಯೋಗದ ಮೂಲಕನೇ ಹೇಳ್ತೀವಿ. 3ನೇ ಮೆಟ್ಲು ಆಸನ ಹೇಳ್ತೀವಿ, 4ನೇ ಮೆಟ್ಲು ಪ್ರಾಣಾಯಾಮ ಹೇಳ್ತೀವಿ, 5ನೇ ಮೆಟ್ಲು ಪ್ರತ್ಯಾಹಾರ ಹೇಳ್ತೀವಿ. ಪ್ರತ್ಯಾಹಾರ ಇಡೀ ಪಂಚೇಂದ್ರಿಯಗಳನ್ನ ನಾವು ನಿಗ್ರಹ ಮಾಡ್ತೀವಿ. ಹೇಳ್ತೀವಿ, ಕಣ್ಣು ನೋಡಕ್ ಕೊಟ್ಟಿದೆ ಒಳ್ಳೆದನ್ನ ನೋಡು, ಕೇಳಕ್ ಕೊಟ್ಟಿದೆ ಕಿವಿ ಒಳ್ಳೆದನ್ನ ಕೇಳಿಸ್ಕೊ, ಆಡಕ್ ಕೊಟ್ಟಿದೆ ಬಾಯಿ ಒಳ್ಳೆದನ್ನ ಆಡು, ಒಳ್ಳೆದನ್ನ ನೋಡು, ಒಳ್ಳೆದನ್ನ ಕೇಳು, ಒಳ್ಳೆದನ್ನ ಮಾಡು. ಕೈ ಕೊಟ್ಟಿದೆ ನಮಗೆ, ಒಳ್ಳೆದನ್ನ ಮಾಡು, ಸಾಧ್ಯವಾದ್ರೆ ನೀಡು, ಬೇಡ ಕೈ ಬೇಡ. ಶಾರದೆ ಇದ್ದಾಳೆ ನಮ್ಮ ಕೈಯಲ್ಲಿ, ಲಕ್ಷ್ಮಿಯಿಂದ ಹೋಗ್ಬೇಡ. ಪ್ರತಿಯೊಂದು ನಮ್ಮ ಯೋಗದಕ್ಕೆ ನಾವು ತೌಲನಿಕವಾಗಿ ಯೋಗಕ್ಕೆ ನಾವು ಅದು ಒತ್ತು ಕೊಟ್ಟು ಬೆಳೆಸ್ತಾ ಬರ್ತೀವಿ. ಯೋಗವನ್ನ ಮೈಗೂಡಿಸ್ಕೊಂಡಾಗ ಬಹುಶಃ ವಾಸ್ತವತೆ ಅರ್ಥ ಆಗುತ್ತೆ, ಬದುಕಿನ ವಾಸ್ತವತೆ. ಭ್ರಮಾಲೋಕದಿಂದ ಅಥವಾ ಈ ದುರಾಸೆಗಳಿಂದ ಮುಕ್ತರಾಗಬಹುದು ಅಂತ ಆಗ್ಬೋದು. ಜೀವಿತ, ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಒಳಿತನ ತಂದಿದೆಯಾ ಇದು? ಸರ್, ತುಂಬಾನೇ ಒಳಿತು ತಂದ್ಕೊಟ್ಟಿದೆ. ನಾನು ಹೇಳ್ದಾಗೆ ಸ್ಟಾರ್ಟಿಂಗ್ ನಾನು ಬರೀ ಇಂಟ್ರೆಸ್ಟಿಂದ ಮಾತ್ರ ಸೇರ್ಕೊಂಡೆ. ಲೇಟರ್ ನನಗೆ ಬ್ಯಾಕ್ ಪೇನ್ ಶುರು ಆಗಿದ್ದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ. ಲೈಕ್ ನಾರ್ಮಲ್ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ, ಬಟ್ ನಾನು ಯೋಗ ಮಾಡ್ತಾ ಇದ್ನಲ್ಲ, ಒಂದಿನ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ದೇನೆ. ನನಗೂ ವೀಸಿಂಗ್ ಇತ್ತು, ನನಗೂ ಡಾಕ್ಟರ್ ಅದೇ ಸಜೆಸ್ಟ್ ಮಾಡಿದ್ರು ಯೋಗಕ್ಕೆ ಜಾಯ್ನ್ ಆಗಿ ಅಂತ. ಸೊ ಅವಾಗಿಂದ ಪ್ರಾಣಾಯಾಮ ಅದೆಲ್ಲ ಮ್ಯಾಮ್ ಟ್ರೈನ್ ಮಾಡ್ತಾ ಶುರು ಮಾಡಿದ್ರು. ಅವಾಗಿಂದ ನಿಲ್ತಾ ಬಂತು. ಇವಾಗ ಇಲ್ಲ, ನನಗೆ ಏನು ಪ್ರಾಬ್ಲಮ್ಸ್ ಏನಿಲ್ಲ. ನಾರ್ಮಲ್ ಆಗಿ ಟ್ಯಾಬ್ಲೆಟ್ಸ್ ಯಾವುದೂ ತಗೊಳ್ಳೋದಿಲ್ಲ. ಹೆಲ್ತಲ್ಲಿ ತುಂಬಾ ಈಗ ಕೆಲವೊಬ್ರು ತುಂಬಾ ಆಫನ್ ಆಗಿ ಹುಷಾರ್ ತಪ್ತಾ ಇರ್ತಾರೆ. ವೀಸಿಂಗ್, ಬ್ಯಾಕ್ ಪೇನ್, ಆರ್ಥರೈಟಿಸ್ ಅದೆಲ್ಲ ಇರುತ್ತೆ. ಚಿಕ್ಕವರೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ಯಾರಾದ್ರೂ ಯೋಗ ಮಾಡಿದ್ರು ಬೇಗ ಹುಷಾರಾಗ್ತಾರೆ, ಅವರು ಗುಣ ಆಗ್ತಾರೆ. ಕೇವಲ ಇದು ಸ್ಪರ್ಧೆ ಅಷ್ಟೇ ಅಲ್ಲ, ಜೀವಿತ ಸಾಧನೆ ಮಾಡಿದ ಹಾಗೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಪ್ರಥಮ ಬಹುಮಾನ ತಗೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಮಾಡೋದಕ್ಕಿಂತ ಅಲ್ಲ, ಇದು ನನ್ನ ಜೀವನಕ್ಕೆ, ವೈಯಕ್ತಿಕ ಬದುಕಿಗಿಂತೂ ಆರೋಗ್ಯಯುತ ಬದುಕಿಗಿಂತೂ ಸಹಾಯ ಮಾಡುತ್ತೆ. ಆ ಕಾರಣಕ್ಕಾದ್ರೂ ಯೋಗ ಪ್ರತಿಯೊಬ್ಬರು ಮಾಡಿ. ನಮಗೆ ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ಯೋಗ ಮಾಡಬೇಕು. ಯೋಗ ಇಲ್ಲ ಅಂದ್ರೆ ಸಿಗಲ್ಲ ಅದು. ಖಂಡಿತ ಮೇಡಮ್. ಮಕ್ಕಳಲ್ಲಿ ಯೋಗ ಆರಂಭ ಯಾಕೆ ಮುಖ್ಯ? ಅದು ಎಷ್ಟು ದೊಡ್ಡವರಾದ್ಮೇಲೆ ಎಷ್ಟು ಪರಿಣಾಮವನ್ನು ಬೀರುತ್ತೆ ಅಂತ?
ಸರ್, ಈಗ ಮಕ್ಕಳಲ್ಲಿ ಆರೋಗ್ಯ ಎಷ್ಟು ಮುಖ್ಯ ಅಂತಂದರೆ, ಮೊದಲನೇದು ಏಕಾಗ್ರತೆ, ಎರಡದು ಆರೋಗ್ಯ ಸಮಸ್ಯೆ. ಹಾಗಾಗಿ ನಾವು ಅಲ್ಲಿಂದ ಶುರು ಮಾಡ್ತೀವಿ. ಒಂದು 5ನೇ ತರಗತಿ ಹಂತದವರೆಗೂ ಮಕ್ಕಳು ಸಾಧಾರಣವಾಗಿ ನಮ್ಮ ಹಿಡಿತದಲ್ಲಿ ಇರ್ತಾರೆ ಅನ್ಬೋದು. ಅದಾದ ನಂತರ ಮಕ್ಕಳಿಗೆ ವಿದ್ಯಾಭ್ಯಾಸದ ಒತ್ತಡ ಇರ್ಬೋದು, ಮನೇಲಿ ಇನ್ಯಾವುದರ ಒತ್ತಡ ಇರ್ಬೋದು. ನಮ್ಮ ಪೋಷಕರು ಬಂದು ಮಾತಾಡಿದಾಗ, ಇಲ್ಲ ಕಾನ್ಸಂಟ್ರೇಷನ್ ಕಡಿಮೆ, ತುಂಬ ತುಂಟತನ ಮಾಡ್ತಾನೆ, ಏಕಾಗ್ರತೆ ಇಲ್ಲ. ಅಲ್ಲಿ ಶುರುವಾಗುತ್ತೆ ನಮಗೆ ಮೆಡಿಟೇಷನ್ ಯಾವ ಮಗುಗೆ ಯಾವ ಹಂತಗಳಲ್ಲಿ ಇವನಿಗೆ ಕೊಡ್ತಾ ಬರ್ಬೋದು, ಇವನ ಆಕ್ಟಿವಿಟಿ ಹೇಗಿದೆ, ಮನೆಯ ಬ್ಯಾಕ್ಗ್ರೌಂಡ್ ಹೇಗಿದೆ, ಪೋಷಕರು ಹೇಗಿದ್ದಾರೆ. ಕೆಲವೊಮ್ಮೆ ಕೆಲವು ಪೋಷಕರ ಜೊತೆಲಿ ಇಲ್ದಿರೋ ಅಂತ ನಾವು ಗಮನಿಸ್ತಾ ಬರ್ತೀವಿ. ಆ ಬ್ಯಾಕ್ಗ್ರೌಂಡ್ ಅಲ್ಲಿ ಮಗುವಿನ ಬೆಳವಣಿಗೆನೆ ಬೇರೆ ಇರುತ್ತೆ. ಪೋಷಕರಿದ್ದು ಕೆಲವೊಮ್ಮೆ ಮಗುವಿನ ಬೆಳವಣಿಗೆ ಬೇರೆ ತರನೇ ಇರುತ್ತೆ, ಅವ್ರ ಮನೆ ವಾತಾವರಣನೇ ಬೇರೆ ಇರುತ್ತೆ. ನಾನು ಎರಡನ್ನು ಕೌನ್ಸಿಲಿಂಗ್ ಮಾಡಿದಾಗ ಒಂದು ಹಂತದಲ್ಲಿ ಮಗುವಿಗೆ ಯಾವ ರೀತಿ ನಾವು ಯೋಗಾಭ್ಯಾಸ ತಗೊಂಡು ಹೋಗ್ಬೋದು ಅನ್ನೋದನ್ನ ಗುರುತಿಸ್ತಾ ಬರ್ತೀನಿ. ಹೈಸ್ಕೂಲ್ ಅಂತ ಓಕೆ, SSLC ಮುಗಿಯುತ್ತೆ, ಒಂದು ಒಳ್ಳೆ ರ್ಯಾಂಕಲ್ಲಿ ಬಂದಿರ್ತಾರೆ, PUC ಬರೋ ಅಷ್ಟೊತ್ತಿಗೆ ಶುರುವಾಗುತ್ತೆ, ಸಾಕಷ್ಟು ವಿವಿಧತೆಗಳ ಒಂದು ಅಟ್ರಾಕ್ಷನ್ಸ್ ಮಕ್ಕಳಲ್ಲಿ. ಆವಾಗ ಬೇಕಾಗುತ್ತೆ ನಮಗೆ ಯೋಗ ಏನು ಆರಂಭದಿಂದಲೇ ಇವೆಲ್ಲರೂ ಮೈಗೂಡಿಸ್ಕೊಂಡ್ರೆ ಖಂಡಿತ ಅವರು ಗುರಿಯನ್ನ ಮುಟ್ಟಬಹುದು. ವೈಯಕ್ತಿಕ ಬದುಕು, ಸಾಮಾಜಿಕ ಬದುಕು, ಕೌಟುಂಬಿಕ ಬದುಕಿನಲ್ಲಿ ಸಾಕಷ್ಟು ಹೆಚ್ಚು ಸಾಧನೆ ಇರುತ್ತೆ. ಕೇವಲ ಒಂದೇ ಹಂತ ಅಲ್ಲ ಸರ್, ಯೋಗಾಸನ. ಈಗ ಇವಳು ಚಿಕ್ಕ ಹುಡುಗಿದಾಳೆ, ಯೋಗಾಸನ ಮಾಡ್ಬೋದು. ಇಲ್ಲ ಒಂದ್ ಸ್ವಲ್ಪ ವಯಸ್ಸಾಗಿರ್ತಾರೆ, ನಮಗೆ ಯೋಗಾಭ್ಯಾಸ ಮಾಡೋಕ್ಕಾಗಲ್ಲ, ಪ್ರಾಣಾಯಾಮದ ಮೂಲಕ ಕಾಯಿಲೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಒಂದು ಹೆಚ್ಚು ಅನುಕೂಲ ನಮಗಿದೆ. ಅವ್ರಿಗಿಂತ ವಯಸ್ಸಾಗಿರುತ್ತೆ, ಮುದ್ರಾ ವಿಜ್ಞಾನದ ಮೂಲಕ ಅವರನ್ನ ಸರಿಪಡಿಸುವಂಥದ್ದಿದೆ ಅವರಿಗೂ ಕೂಡ. ಅದಾದ ನಂತರ ಇನ್ನೂ ಹಿರಿಯರು ಇರ್ತಾರೆ, ಅವರಿಗೆ ಧಾರಣ ಮತ್ತು ಧ್ಯಾನದ ಮೂಲಕ ಅವರ ಆರೋಗ್ಯವನ್ನ ಸುಧಾರಣೆ ಮಾಡ್ತಕ್ಕಂಥದ್ದು ನಮಗೆ ಯೋಗದಲ್ಲಿದೆ. ಇದೆಲ್ಲ ಇಂಟರ್ನಲ್ ನಮ್ಮ ಒಳ ಅಂಗಗಳನ್ನ ಶುದ್ಧೀಕರಿಸ್ಕೊಳ್ಳುವಂಥದ್ದು, ಅದು ಕೂಡ ನಮ್ಮ ಯೋಗದಲ್ಲಿ ನಾವು ಷಟ್ಕರ್ಮ ಕ್ರಿಯೆ ಅಂತ ಕರಿತೀವಿ ನಾವು. ಅದರಲ್ಲಿ ವಮನ ದೌತಿ, ಸೂತ್ರ ನೀತಿ, ಜಲನೀತಿ, ಹೀಗೆ ಆ ದೌತಿಗಳ ಮೂಲಕ ನಮ್ಮ ದೇಹದ ಒಳ ಅಂಗಗಳನ್ನು ಕೂಡ ನಾವು ಶುದ್ಧಿ ಮಾಡಿಕೊಂಡು ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಯಾವ ಮೆಡಿಸಿನ್ನಿಂದ ನಿಮಗೆ ಮೈಗ್ರೇನ್ ತಲೆನೋವು ಕಡಿಮೆ ಆಗಲ್ಲ ಅಂತ ಹೇಳ್ತೀವಿ, ನಾವು ಯೋಗದಲ್ಲಿ ಕಡಿಮೆ ಮಾಡ್ತೀವಿ. ನೀವು ಇವನ್ ಹಾರ್ಟ್ ಆಪರೇಷನ್ ಆಗಿದೆ, ಮಾಡಬಾರ್ದು ಯೋಗ, ನಾವು ಕರ್ಕೊಂಬರ್ತೀವಿ, ಸರಳ ಯೋಗಾಭ್ಯಾಸದಿಂದ ಅವರನ್ನ ನಾವು ತಯಾರು ಮಾಡ್ತೀವಿ. ಇವನ್ ಗರ್ಭಿಣಿ ಇರ್ತಾರೆ, 7 ತಿಂಗಳು ಸಿಸರಿಯನ್ ಆಗೇ ಆಗುತ್ತೆ ಅಂತ ಹೇಳಿರ್ತಾರೆ, ಅವರಿಗೂ ಕೂಡ ಯೋಗಾಭ್ಯಾಸ ಮಾಡಿಸ್ತೀವಿ, ನಾರ್ಮಲ್ ಡೆಲಿವರಿಗಳಾಗಿದೆ ಅವರುಗಳಿಗೆ. ಹಾಗಾಗಿ ಯೋಗಾಭ್ಯಾಸ ಪ್ರತಿನಿತ್ಯದ ಬದುಕಿನಲ್ಲಿ ನಾವು ಉಸಿರಾಟ ಹೇಗೆ ಆಡ್ತೀವೋ ಯೋಗ ಜೊತೆಲಿ ಅದು ನಮಗೆ ಪ್ರಾಣಾಯಾಮದ ಮೂಲಕ ನಾವು ಉಸಿರಾಡ್ತಾ ಬರ್ತೀವಿ. ಅಂದರೆ ಈ ಯೋಗದಲ್ಲಿ ಸಾಕಷ್ಟು ವಿಧಾನಗಳಿದೆ, ಆ ವಯಸ್ಸಿಗೆ ತಕ್ಕ, ಶರೀರಕ್ಕೆ ತಕ್ಕ ಪೂರಕವಾದಂತಹ ಯೋಗಾಭ್ಯಾಸಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಆ ಮೂಲಕ ನಮ್ಮನ್ನು ವೃದ್ಧಿಸ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚು ಇದೆ ಅಂತ ಹೇಳ್ತೇವೆ. ಧನ್ಯವಾದಗಳು ಮೇಡಮ್. ಜೀವಿತಾ, ಈ ಯೋಗಾಭ್ಯಾಸವನ್ನು ಆರಂಭದಿಂದ ಶುರು ಮಾಡಿದ್ರಿ, 1ನೇ ಕ್ಲಾಸಿಂದ ತಾವು ಮಾಡಿದ್ರಿ, ಇವತ್ತು 7th ಮುಗಿಸಿ 8th ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ರಿ, ಇವತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದೀರಿ. ನಿಮ್ಮ ಮುಂದಿನ ಗುರಿ ಏನು, ಯೋಗದಲ್ಲಿ ಇರ್ಬೋದು ಅಥವಾ ನಿಮ್ಮ ಅಕಾಡೆಮಿಕಲ್ಲಿ? ಸರಿ, ಇವಾಗ ನಾನು ಯೋಗ ಮಾಡಿದರೆ ನನ್ನ ಗುರಿ ತಲುಪಕ್ಕಾಗೋದು ಅಂತ ಅಂದ್ಕೊಂಡಿದ್ದೇನೆ ನಾನು ಆಲ್ರೆಡಿ. ಯೋಗದಲ್ಲಿ ಮುಂದೆ ಇನ್ನು ನನ್ನ ಎಲ್ಲಿವರೆಗೂ ತೊಗೊಂಡೋಗುತ್ತೆ ಬಾಳು, ಅಲ್ಲಿ ಆ ಕಡೆ ಹೋಗ್ತಾ ಇರ್ತಾನೆ. ಸಾಧನೆ ಇನ್ನ ಜಾಸ್ತಿ ಮಾಡಬೇಕು ಅನ್ಸುತ್ತೆ, ಎಷ್ಟು ಮಾಡ್ತೇವೆ ಅಷ್ಟು. ನಿಮ್ಮ ಅಕಾಡೆಮಿಕ್ ಸಾಧನೆಗೂ ಯೋಗಕ್ಕೂ ಪರಸ್ಪರ ಸಂಬಂಧ, ಇದ್ರ ಜೊತೆಯಲ್ಲೇ ಹೋಗ್ಬೇಕೇನು ಅಂತ? ಹೌದು ಸರ್, ನಂದು ಆಸೆ ಅಕಾಡೆಮಿಕ್ಸ್ ಅಲ್ಲಿ DC ಆಗಬೇಕು ಅಂತ. ಅಲ್ಲಿ ಫಿಸಿಕ್ ಬೇಕು ಅಂದ್ರೆ ಯೋಗ ಮಾಡಲೇಬೇಕು, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. DC-ಗೆ ಮೇನ್ ಓದ್ಬೇಕು ಅಂದ್ರೆ ಕಾನ್ಸಂಟ್ರೇಷನ್ ಬೇಕು, ಅದನ್ನ ಕೊಡೋದನ್ನೇ ಯೋಗ ಮೂಲ, ಅಲ್ಲಿಂದಾನೆ. ಸೊ ಯೋಗ ನಿಮ್ಮ ಕಂಟಿನ್ಯೂ ಮಾಡ್ತೇನೆ ಸರ್, ಜೀವನ ಇರುತ್ತೆ, ಅದು ಸ್ಪರ್ಧೆ ಹಾಗೆ ಅಲ್ಲ, ಜೊತೆಗೆ ಬದುಕಿಗೆ ಬೇಕಾದಂತಹ ಒಂದು ಯೋಗವನ್ನು ತಾವು ರೂಢಿಸ್ಕೊಳ್ತೀರಿ. ನನಗೆ ಇನ್ನೊಂದು ಆಸೆ ಇದ್ದದ್ದು, ಎಷ್ಟು ಬೇಕು ಅಲ್ಲಿವರೆಗೂ, ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಯೋಗ ತಲುಪಬೇಕು ಅಂತ. ತಲುಪಿಸ್ಬೇಕು ಅಂತ, ತಲುಪಬೇಕು ಅಂತ, ನಾನು ತಲುಪಬೇಕು ಅಂತ, ನೀವು ತಲುಪಬೇಕು ಅಂತ. ನೀವು ತಲುಪಿ, ಮಾಮ ತಗೊಂಡು ಹೋಗ್ತಾರೆ ನನ್ನನ್ನು ಅಂತ ನಂಬಿಕೆ ಇಟ್ಟಿದ್ದಾನೆ, ಅವ್ರು ತಗೊಂಡು ಹೋಗ್ತಾನೆ ಅಂತ ಭರವಸೆನ ಕೊಡ್ತಾರೆ. ಯಾವಾಗ ನೀವು ತಲುಪಿ, ನಿಮ್ಮ ಮೂಲಕ ಇತರರನ್ನು ತಲುಪುವಂತ ಒಂದು ಉತ್ತೇಜನ ಮಾಡಿ. ನಿಮ್ಮನ್ನು ನೋಡ್ತಾ ಯೋಗ ಇಷ್ಟೆಲ್ಲ ಸಾಧನೆಗೆ ಅವಕಾಶ ಕೊಡುತ್ತಾ ಅನ್ನೋ ಒಂದು ಮಾದರಿ ಸೆಟ್ ಮಾಡಬೇಕು, ಅಥವಾ ಒಂದು ಉತ್ತೇಜನ ನಿಮ್ಗೆ ನೀಡಬೇಕು. ಆ ಮೂಲಕ ಇತರ ವಿದ್ಯಾರ್ಥಿಗಳು ಅಥವಾ ಇತರ ಜನರು ಕೂಡ ಯೋಗವನ್ನು ಮೈಗೂಡಿಸ್ಕೊಳ್ಳೋದ್ರ ಮೂಲಕ
ಈ ಗದ್ದಲವನ್ನು ಕಡಿಮೆ ಮಾಡಬೇಕು. ಬದುಕಿನಲ್ಲಿ ಒಳೊಳಗೆ ಗದ್ದಲಗಳಿದೆ, ಹೊರಗಡೆ ಒಂದು ಗಲಾಟೆ ಒಂದಾದರೆ ಮನಸ್ಸಿನೊಳಗಡೆನೇ ಗದ್ದಲ ಇದೆ. ಸೊ ಇದು ನಿವಾರಣೆ ಮಾಡಬೇಕಂದ್ರೆ ಯೋಗವನ್ನು ಮೈಗೂಡಿಸ್ಕೋಬೇಕು. ಬಹುಶಃ ಅಂತಹ ಒಂದು ಸಂದೇಶವನ್ನು ನೀವು ನಮ್ಮ ಜನರಿಗೂ ನೀಡ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ಪೋಷಕರಿಗೆ, ಮಕ್ಕಳಿಗೆ ತಾವೇನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಆರೋಗ್ಯ ಮೂಲ ಉತ್ತಮಮ್ಮ ಅಂತ ಹೇಳ್ತೀವಿ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಮೂಲ ಬೇಸಿಕ್ ನಮ್ಗೆ ಯೋಗಾಭ್ಯಾಸನೇ ಬೇಕಾಗಿರೋದು. ಪೋಷಕರು ಹೆಚ್ಚು ಒಂದು ಸಮಯ ಮಕ್ಕಳ ಕಡೆ ನಾವು ಕಣ್ಣಿಡಬೇಕು. ಮಕ್ಕಳನ್ನ ಅವ್ರಿಗೆ ಆರೋಗ್ಯ ಸಮಸ್ಯೆನ ಮೊದಲು ನಿವಾರಣೆ ಮಾಡಬೇಕು. ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಅವ್ರ ವಿದ್ಯಾಭ್ಯಾಸದ ಕಡೆ ನೋಡಬೇಕು. ಇದೆಲ್ಲರ ಜೊತೆಗೆ ಯೋಗವನ್ನ ಅವ್ರ ಜೊತೆ ತೊಗೊಂಡೋಗ್ಬೇಕು ಅಂತಂದ್ರೆ ಅವರ ಒಂದು ಪ್ರಾಮುಖ್ಯತೆ ಹೆಚ್ಚಿದೆ ಸರ್ ಇದರಲ್ಲಿ. ಎಲ್ಲೋ ಒಂದು ಕಡೆ ತುಂಬಾ ನಮ್ಮ ಮಗು ಓದ್ತಾ ಇಲ್ಲ, ಬರೀತಾ ಇಲ್ಲ, ಅಲ್ಲಿ ತೋರಿಸು ಇಲ್ಲಿ ತೋರಿಸು, ಮೆಡಿಕಲ್ ಒಂದಷ್ಟು ಟ್ರೀಟ್ಮೆಂಟನ್ನು ಕೊಡಿಸು, ಲಾಸ್ಟಿಗೆ ಎಲ್ಲೇ ಸುತ್ತಿ ಬಳಸಿ ಬಂದರು ಅವರು ನಮ್ಮ ಯೋಗದ ಒಂದು ಪೀಸ್ ಆಫ್ ಮೈಂಡು, ಸುಪ್ತ ಮನಸ್ಥಿತಿ ನಮ್ಮಲ್ಲೇ ಬರ್ತಾರೆ ಅವರು. ಮಗು ಈಗ ಆಗ್ತಾ ಇದೆ, ಆವಾಗ ನಾವು ಮಗುವಿಗೆ ಒಂದು ಕೌನ್ಸಿಲಿಂಗ್ ಅಂತ ಮಾಡಿದಾಗ ಆ ಪ್ರೀತಿಯ ಒಂದು ಮಾತುಕತೆ, ಆ ಯೋಗದ ಒಂದು ಒಡನಾಟ, ಮಗುವಿಗೆ ಆಗ್ತಾ ಇರುವಂಥ ಒಂದು ಗೊಂದಲ, ಆ ಮಗುವಿನ ಜೊತೆಯಲ್ಲಿ ಪೋಷಕರು ಹೆಚ್ಚು ಒಂದು ಫ್ರೆಂಡ್ಲಿ ಆಗಿರಬೇಕು ಅನ್ನೋದನ್ನ ನಾವು ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಮನೇಲಿ ನಮ್ಮ ಮಕ್ಕಳನ್ನ ನಾನು ಗಮನಿಸಿದ ರೀತಿಯಲ್ಲಿ ಅವು ಬಹಳಷ್ಟು ಆತಂಕ, ಬಹಳಷ್ಟು ಒತ್ತಡಗಳು ಇರೋದನ್ನೆಲ್ಲ ಕಲಿಬೇಕು, ಎಲ್ಲನೂ ಒಟ್ಟಿಗೆ ಮಾಡಬೇಕು, ಎಲ್ಲದರ ನಮ್ಮ ಮಕ್ಕಳು ಸಾಧನೆಯನ್ನು ಮಾಡಬೇಕು. ನನ್ನ ದೃಷ್ಟಿಯಲ್ಲಿ ಒಂದೇ, ಯಾವುದರ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ, ಒಂದನ್ನು ನಿಮ್ಮ ಜೀವನದ ಉದ್ದಕ್ಕೂ ತಗೊಂಡೋಗಿ ಅದರಲ್ಲಿ ಸಾಧನೆಯನ್ನು ಮಾಡಿ, ಅದರಲ್ಲಿ ಗುರಿ ಮುಟ್ಟಿ. ಯೋಗ ನಿಮಗೆ ದಾರಿ ತೋರಿಸುತ್ತೆ. ಅದನ್ನು ಬಿಟ್ಟು ಇದನ್ನು ಮಾಡು, ಅದನ್ನು ಮಾಡು, ಈ ಸ್ಪೋರ್ಟ್ಸು ಆಡು, ಆ ಸ್ಪೋರ್ಟ್ಸು ಆಡು, ಎಲ್ಲನೂ ತಗೊಂಬಂದಾಗ ಮಕ್ಕಳಲ್ಲಿ ಒಂದು ಗೊಂದಲಗಳು ಜಾಸ್ತಿ ಆಗುತ್ತೆ. ಇದು ನಮ್ಮ ಪೋಷಕರು ಮಾಡ್ತಾ ಇರುವಂಥ ಹೆಚ್ಚಿನ ಒಂದು ಒತ್ತಡ. ಇದು ಶಾಲಾ ಹಂತದಲ್ಲಿ ಏನಾಗುತ್ತೆ, ಇಲ್ಲಿ ಪಾಠ ಕಲಿತಾರೆ, ಇಲ್ಲೂ ಓದ್ತಾರೆ, ಇಲ್ಲೂ ಸಾಕಷ್ಟು ಕಲಿಸೋದ್ರ ಕಡೆ ನಾವು ಗಮನ ಕೊಟ್ಟಿರ್ತೀವಿ. ಇದು ಮುಗಿತಿದ್ದಂಗೆ ಹೇಗಾಗುತ್ತೆ ಅಂದರೆ ಮಕ್ಕಳು ಹೋಗಿ ಅರ್ಧ ಗಂಟೆ ಅಲ್ಲ 10 ನಿಮಿಷ ಆಡೋಕ್ಕೆ ಟೈಮ್ ಇರಲ್ಲ. ಮತ್ತೆ ಟ್ಯೂಷನ್ಗೆ ಹೋಗು, ಅಲ್ಲಿಂದ ಬಂದು ಸ್ಪೋರ್ಟ್ಸ್ಗೆ ಹೋಗು, ಅಲ್ಲಿಂದ ಬಂದು ಜಿಮ್ಗೆ ಹೋಗು, ಅಲ್ಲಿಂದ ಬಂದು ಕರಾಟೆಗೆ ಹೋಗು, ಮತ್ತು ಡ್ಯಾನ್ಸು, ಯೋಗ, ಪ್ರತಿಯೊಂದರಲ್ಲೂ ಮಕ್ಕಳನ್ನ ತೊಡಗಿಸ್ತಾ ಬರ್ತಾ ಇದ್ದಾರೆ. ನಾವು ಮಕ್ಕಳನ್ನ ಮುಕ್ತವಾಗಿ ಮಾತಾಡಿಸ್ದಾಗ ಅನಿಸುತ್ತೆ, ಇಲ್ಲ ಮೇಡಮ್ ನಮ್ಗೆ ಆಗ್ತಾ ಇಲ್ಲ, ನಮ್ಮ ಪೇರೆಂಟ್ಸ್ ನಮ್ಮನ್ನೆಲ್ಲ ಕಡೆ ಹಾಕಿದ್ದಾರೆ, ಒಂದು ದಿನ ನಮಗೆ ಬಿಡುವಿಲ್ಲ, ಅರ್ಧ ಗಂಟೆ ಆಟ ಆಡ್ರು, 1 ಗಂಟೆ ಮಣ್ಣಲ್ಲಿ ಆಟ ಆಡಿ, 1 ಗಂಟೆ ಫ್ರೀಯಾಗಿರಿ. ಇಲ್ಲ ಮ್ಯಾಮ್ ನಮ್ಗೆ ಅರ್ಧ ಗಂಟೆ ಅಲ್ಲ 15 ಮಿನಿಟ್ಸ್ ನಮಗೆ ಟೈಮ್ ಇಲ್ಲ. ಇಂಥ ಒಂದು ಗೊಂದಲದಲ್ಲಿ ಇವತ್ತು ಪೋಷಕರು ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ. ಏಕೆಂದರೆ ಈ ಬದುಕಿನಲ್ಲಿ ನಮ್ಮ ಮಕ್ಕಳು ಎಲ್ಲನೂ ಒಟ್ಟಿಗೆ ತೊಗೊಂಡ್ಬಿಡ್ಬೇಕು, ಎಲ್ಲ ಒಟ್ಟಿಗೆ ಕ್ರೆಡಿಟ್ ನಮಗೆ ಸಿಗಬೇಕು, ಎತ್ತರದಲ್ಲಿ ನಮ್ಮ ಮಗು ಬೆಳಿಬೇಕು, ಎಲ್ಲ ರ್ಯಾಂಕ್ ಸ್ಟೂಡೆಂಟ್ಗಳಾಗಬೇಕು, ಎಲ್ಲರೂ ವೈದ್ಯಕೀಯ ರಂಗದಲ್ಲಿ ಹೋಗಬೇಕು, ಎಲ್ಲ ಇಂಜಿನಿಯರ್ಗಳಾಗಬೇಕು. ಇಲ್ಲ ಸರ್, ಅವರ ಮಗುವಿಗೆ ನಮ್ಮ ಮಗುವಿನ ಕೆಪಾಸಿಟಿ ಎಷ್ಟು, ಸಾಮರ್ಥ್ಯ ಏನಿದೆ ನಮ್ಮ ಮಗುವಿಗೆ ಅಷ್ಟನ್ನು ಕಲಿಸೋಕ್ಕೆ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಸರ್. ಅವರು ಖಂಡಿತ ಮಕ್ಕಳ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ಭಾಗ, ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಭಾಗ ತಾವು ಹೇಳಿದ ಹಾಗೇನೆ ಎಲ್ಲ ಕಡೆ ಮೇಲ್ಮೇಲೆ ಕೆಂಟೋ ಬದಲು ಒಂದು ಕಡೆ ಆಳವಾಗಿದ್ರೆ ಅಲ್ಲಿ ನೀರು ಬರುತ್ತೆ. ಸುಮ್ಮನೆ ಮೇಲ್ಮೇಲೆ ಎಲ್ಲೋ ಹೇಳ್ತಾರೆ, ದೊಡ್ಡವ್ರು ಹೇಳ್ತಾರೆ, ಮೇಲ್ಮೇಲೆನೆ ಕೆದಕೋದ್ರಿಂದ ನೀರು ಬರೋದಿಲ್ಲ, ಆಳವಾಗಿ ನೀರು ಬರೋದು. ಸೊ ಹಾಗಾಗಿ ಮಗುವಿನ ಆಸಕ್ತಿ ಕ್ಷೇತ್ರ ಯಾವುದೋ ಅಲ್ಲಿ ಆಳವಾದ ಒಂದು ಉತ್ತೇಜನವನ್ನು ನೀಡಿದರೆ ಮಕ್ಕಳಿಗೆ ಬಹುಶಃ ಅಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಬಹಳ ಮುಖ್ಯ. ಮತ್ತು ತಾವು ಹೇಳುವಾಗ ಇನ್ನೊಂದು ಬಹಳ ನನಗೆ ಅನಿಸಿದ್ದು, ಪೋಷಕರಿಗೆ ಈ ಯೋಗದ ಪರಿಚಯ ಆಗಬೇಕು, ಮಕ್ಕಳಿಗೆ ಈ ಯೋಗದ ಪಾಠ ಬೇಕು. ಸೊ ಎರಡೂ ಕೂಡ ಬಹಳ ಮುಖ್ಯ. ಕನಿಷ್ಠ ಪರಿಚಯ ಆಗಬೇಕು ಪೇರೆಂಟ್ಸ್ಗೆ. ಯಾಕಂದ್ರೆ ಏನ್ ಮಾಡ್ತಿದ್ದಾರೆ ಸ್ಪರ್ಧಾತ್ಮಕ ದೃಷ್ಟಿಯಾಗಿ ನೋಡ್ತಾ ಇದ್ದಾರೆ ಅವರು. ಇಲ್ಲ ನಮ್ಮ ಮಗು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು, ನಮ್ಮ ಮಗು ಇಂಟರ್ನ್ಯಾಷನಲ್ ಚಾಂಪಿಯನ್ ಆಗಬೇಕು, ಆ ಮಗು ಹೋಗಿದೆ, ಈ ಮಗು ಹೋಗಿದೆ. ಅಲ್ಲೂ ಕೂಡ ಬೇಸಿಕ್ ಆಗಿ ಮಗುವಿಗೆ ಯೋಗಾಭ್ಯಾಸ ಆರೋಗ್ಯದ ದೃಷ್ಟಿಯಿಂದ ಎಷ್ಟು ಬೇಕು, ನುರಿತ ಶಿಕ್ಷಕರಿಂದ ಅದನ್ನು ಕೊಡಿಸ್ಬೇಕಾಗಿರುವಂಥದ್ದು. ಅಲ್ಲೆಲ್ಲೋ ಜಾಸ್ತಿ ದುಡ್ಡು ಕೊಡ್ತಾ ಇದ್ದಾರೆ, ಇಲ್ಲೆಲ್ಲೋ ಜಾಸ್ತಿ ಫೀಸ್ ತಗೋತಾ ಇದ್ದಾರೆ. ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಇವ್ರು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಮಗುನೆಲ್ಲನೂ ಒಂದೇ ಸಲ ಕಲಿಬೇಕು ಸಾಧ್ಯ ಇಲ್ಲ ಸರ್. ಅಲ್ಲ, ಇವತ್ತು ಎಲ್ಲವನ್ನು ಅರ್ಥ ಮಾಡಬೇಕಾಗಿರೋದು ಜೀವಿತ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ತಗೊಂಡಿದ್ದಾರೆ. ಪ್ರಥಮ ಬಹುಮಾನ ಅಂದ್ರೆ ಒಂದೇ ಇರೋದು, ಒಂದೇ ಸರ್. ಅದು ಒಬ್ಬರಿಗೆ ಸಿಗೋದು, ಎಲ್ಲರಿಗೂ ಸಿಗಬೇಕು ಅಂದ್ರೆ ಆಗಲ್ಲ. ಆದ್ರೆ ಉಳಿದವ್ರಿಗೆಲ್ರಿಗೂ ಸಿಗೋದೆ ಒಂದು ಆರೋಗ್ಯ ಅಂತೂ ಖಂಡಿತ ಸಿಗುತ್ತೆ. ಸೊ ಆ ಕಾರಣಕ್ಕಾದ್ರೂ ನಾವು ಮಾಡಿದ್ರೆ, ಆ ಕಾರಣದಲ್ಲಿ ಎಷ್ಟು ಯಶಸ್ವಿಯಾಗಿ ಮಾಡ್ತೀವೋ ಅದು ಪ್ರಥಮ ಬಹುಮಾನ ಸಿಗುತ್ತೆ ಅಷ್ಟೇ. ಕನಿಷ್ಠ ಪಕ್ಷ ನಮ್ಮ ಜೀವನ ನಡೆಸಲಿಕ್ಕಂತೂ ಅದು ಯಾವುದೇ ತರದ ಮೋಸ ಮಾಡೋದಿಲ್ಲ, ಸಹಾಯ ಆಗುತ್ತೆ. ಸೊ ಆ ದೃಷ್ಟಿಯಲ್ಲಿ ನಾವು ಮಾಡಿದ್ರೆ ಖಂಡಿತ ಯೋಗ ಪಡಿಬಹುದು ಸರ್, ಬದುಕಿನಲ್ಲಿ ಯಶಸ್ಸನ್ನು. ಜೀವಿತ, ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ, ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಯೋಗನ ನಾವು
ಸ್ಪರ್ಧಾತ್ಮಕವಾಗಿ ಮಾತ್ರ ನೋಡಬಾರ್ದು. ದಿನ ಇದನ್ನು ಅಭ್ಯಾಸ ಮಾಡ್ತಾ ಬಾಡಿಗೆ ರೂಢಿಸ್ಕೊಳ್ತಾನೆ ಬಂದರೆ ಸಕ್ಸಸ್ ಡೆಫಿನೆಟ್ಲಿ ಕಾಣ್ತೇವೆ. ಇದನ್ನು ಡೈಲಿ ನಾವು ರೂಢಿಸ್ಕೊಳ್ತಾ ಬಂದರೆ ಆರೋಗ್ಯ ಜೊತೆಗೆ ಕಾನ್ಸಂಟ್ರೇಷನ್ ಎಲ್ಲ ಸಿಗ್ತದೆ. ನಾವು ಒಂದು ಭಾಗಕ್ಕೆ ಮಾತ್ರ ಸೇರ್ಕೊಳಕ್ಕೆ ನೋಡ್ತೀವಿ, ಕೆಲವೊಂದ್ಸತಿ ಇಲ್ಲ ಬೇರೆ ಬೇರೆ ಎಲ್ಲ ಕಡೆಗೂ ಸೇರ್ಕೊಳಕ್ಕೆ ನೋಡ್ತೇವೆ. ಬಟ್ ನಾವು ಈ ಯೋಗದ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಕೆಲವೊಂದ್ಸತಿ ಚಿಂತೆ ಮಾಡಿದ್ರು ಇದರಿಂದ ಏನು ಸಿಗುತ್ತೆ? ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡ್ತಾರೆ, ಸೋಲ್ತಾರೆ ಲೈಕ್ ಪ್ಲೇಸ್ ಆಗಲ್ಲ, ಅವರಿಗೆ ಬಹುಮಾನ ಬರೋದಿಲ್ಲ ಅಂತ ಬಿಟ್ಟು ಬಿಡೋದು. ಅದಾಗಬಾರ್ದು ಅಂತ. ಹೌದು, ಇದು ಯೋಗ ಇರೋದು ಮೊದಲನೇದು ನಮ್ಮ ವೈಯಕ್ತಿಕ ಬದುಕಿನ ಅಭಿವೃದ್ಧಿಗಾಗಿ ಇರೋದು. ಹೌದು, ಅದು ಬಹುಮಾನ ಗೆಲ್ಲಲಿಕ್ಕಲ್ಲ. ಬಹುಮಾನ ಗೆದ್ರೆ ಅದು ಅಡಿಷನಲ್ ಟಿಪ್ಸ್, ಅದು ನಮ್ಗೆ ಅಡಿಷನಲ್ ಬೆನಿಫಿಟ್ ಅಷ್ಟೇ, ಬೋನಸ್ ಅದು ಅಲ್ವಾ. ನಿಜವಾಗ್ಲೂ ಈ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಮಾತು ಅಂತ ನಾನು ಇದು ಭಾವಿಸ್ಕೊಳ್ತೀನಿ. ಯಾಕಂದರೆ ಬಹುಮಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಬೇಸರ ಪಟ್ಟುಕೊಂಡು ಯೋಗ ಮಾಡೋದನ್ನೇ ನಿಲ್ಲಿಸೋದು ಬೇಡ. ಯೋಗ ನಮ್ಮ ಬದುಕಿಗೆ ಅದು ಬೇಕು, ನಿರಂತರವಾಗಿರಲಿ ಅನ್ನೋದು ತಮ್ಮ ಸಂದೇಶ. ಜೊತೆಗೆ ಇನ್ನೊಂದು ಸಂದೇಶ ಇದೆ. ಈಗಿನ ಜನ್ರೇಷನಲ್ಲಿ ಮೊಬೈಲ್ ಟೈಮ್ ಜಾಸ್ತಿ ಆಗಿದೆ. ಯೋಗ ಬೇಡ ಅನ್ನೋದು ದೂರನೇ ಇಡ್ತಾ ಇದ್ದಾರೆ ಜನರು, ಶುರು ಮಾಡಿದ್ದಾರೆ ಈಗ. ಮೊಬೈಲ್, ಟಿವಿ, ನನ್ನ ಏಜ್ ಮಕ್ಕಳು ಆಲ್ಮೋಸ್ಟ್ ಹಾಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದ್ರ ಬದಲು ಪ್ರೊಡಕ್ಟಿವ್ ಆಗಿ ಯೋಗನ ಜೊತೆಗೆ ಇಟ್ಕೊಂಡು ಮುಂದೆ ಸಾಗ್ಲಿ ಅನ್ನೋದು ಒಂದು. ಯೋಗ ಬದುಕನ್ನ ಜೊತೆಲಿ ಇಟ್ಕೊಂಡಿದ್ರೆ ಈ ಡಿಸ್ಟ್ರಾಕ್ಷನ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂತ. ಸೊ ಅದನ್ನ ಮೀರಿ ಬೆಳಿಬೇಕು ನಾವು ಅಂತ ಹೇಳ್ತೀವಿ. ಅದ್ರ ಮೀರಿ ಬೆಳಿಬೇಕು ಅಂದ್ರೆ ಯೋಗ ಬೇಕೇ ಬೇಕು ನಮ್ಮ ಜೊತೆ. ಹೌದು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಜೀವಿತಾ. ಬಹಳ ಸಂತೋಷ ಆಯ್ತು ತಮ್ಮ ಜೊತೆ ಮಾತನಾಡಿ. ಸೊ ಈ ವಯಸ್ಸಿನಲ್ಲಿ ಯೋಗವನ್ನು ಮೈಗೂಡಿಸ್ಕೊಂಡು ನಮ್ಮ ರಾಷ್ಟ್ರಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದೀರಿ, ಸಾಧನೆಯನ್ನು ಮಾಡಿದಿರಿ. ಈ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಹೇಳ್ತೀನಿ, ಜೊತೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು. ಥ್ಯಾಂಕ್ ಯು ಸರ್. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನಮಗೊಂದು ಅವಕಾಶ ಕೊಟ್ಟಂಥ ಸಂಸ್ಥೆ ಹಾಗೂ ನನ್ನ ಪ್ರಾಂಶುಪಾಲರು ತಮಗೂ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳು. ಶ್ರೋತೃಗಳೇ, ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಾವು ಮಾತನಾಡ್ತಾ ಇದ್ವಿ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವ JSS ಪಬ್ಲಿಕ್ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿಯಾದಂತಹ ಪುಟಾಣಿ ಜೀವಿತಾಶ್ರೀ ಹಾಗೂ ಯೋಗ ಶಿಕ್ಷಕರಾದ ಶ್ರೀಮತಿ ಶೈಲಜರವರ ಜೊತೆಗಿನ ಮಾತುಕತೆಯನ್ನು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.